ವಿಶ್ವದ ಜನಪ್ರಿಯ ನಾಯಕರು ನರೇಂದ್ರ ಮೋದಿ ಅವರು ಅಂತ ಹೇಳಿ ಒಂದು ಸಮೀಕ್ಷೆ ನೀಡಿದೆ, ಮಾಹಿತಿಯನ್ನ ನೀಡಿದೆ. ನರೇಂದ್ರ ಮೋದಿ ಅವರು ಜನಪ್ರಿಯ ನಾಯಕರು ಅಂತ ಆ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ನಂಬರ್ 1 ಸ್ಥಾನದಲ್ಲಿ ನರೇಂದ್ರ ಮೋದಿ ಅವರಾದ್ರೆ ನಂಬರ್ 2 ಸ್ಥಾನದಲ್ಲಿ ಯಾರಿಗೆ ಎರಡನೇ ಪಟ್ಟ, ಎರಡನೇ ಸ್ಥಾನ ಯಾರಿಗೆ ಹೋಗಿದೆ? ವಿಶ್ವದ ಜನಪ್ರಿಯ ನಾಯಕ ಮೋದಿ ಆದ್ರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ವಿಶ್ವದ ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಪ್ರಧಾನಿ ಮೋದಿ ಅವರ ಪರ ಜಾಗತಿಕವಾಗಿ 78% ಅನುಮೋದನೆಯ ಸಂಖ್ಯೆಗಳು ಲಭ್ಯವಾಗಿದೆ. ಮಾರ್ನಿಂಗ್ ಕನ್ಸಲ್ಟ್ ಸರ್ವೇಕ್ಷಣಾ ಸಂಸ್ಥೆ ನಡೆಸಿರುವಂತಹ ಸರ್ವೆಯಲ್ಲಿ ಈ ಒಂದು ಫಲಿತಾಂಶ ಲಭ್ಯವಾಗಿದೆ. ಜನವರಿ 30ರಿಂದ ಫೆಬ್ರವರಿ 5ರವರೆಗೆ ವಿಶ್ವದಾದ್ಯಂತ ಸರ್ವೇಕ್ಷಣಾ ಕಾರ್ಯವನ್ನ ನಡೆಸಿ ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆಯು ಈ ಅಂಕಿಅಂಶಗಳನ್ನು ಕಲೆ ಹಾಕಿದೆ. 7 ದಿನಗಳ ಕಾಲ ವಿವಿಧ ದೇಶಗಳ ವಯಸ್ಕ ಮತದಾರರ ಅಭಿಪ್ರಾಯವನ್ನ ಆಲಿಸಿ ಅದರ ಸರಾಸರಿಯನ್ನ ಪ್ರಕಟ ಮಾಡಿರುವುದಾಗಿ ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ವರದಿಯನ್ನ ಹೇಳಿದೆ. 2 ಸ್ಥಾನಗಳಲ್ಲಿ ಅಂದರೆ ಎರಡನೇ ಸ್ಥಾನದಲ್ಲಿ ಮೆಕ್ಸಿಕೋದ ಅಧ್ಯಕ್ಷರು ಆಂಡ್ರೇಸ್ ಅವರು ಇದ್ದಾರೆ. ಅವರಿಗೆ ಜಾಗತಿಕವಾಗಿ 64% ಮತಗಳು ಲಭ್ಯವಾಗಿದೆ. ನರೇಂದ್ರ ಮೋದಿ ಅವರಿಗೆ 78% ಮತ ಲಭ್ಯವಾದ್ರೆ ಎರಡನೇ ಸ್ಥಾನದಲ್ಲಿರುವಂತಹ ಮೆಕ್ಸಿಕೋದ ಅಧ್ಯಕ್ಷರಾಗಿರುವಂತಹ ಆಂಡ್ರೀಸ್ ಅವರಿಗೆ 64% ಮತ ಲಭ್ಯವಾಗಿದೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ ನ ಅಲೈನ್ ಬೆಸ್ಸೆಲ್ ಅವರಿಗೂ ಕೂಡ 3ನೇ ಸ್ಥಾನ ಲಭ್ಯವಾಗಿದೆ. ಅವರಿಗೆ ಜಾಗತಿಕವಾಗಿ 57% ಅನುಮೋದನಾ ಸಂಖ್ಯೆಗಳು ಲಭ್ಯವಾಗಿದೆ. ಇನ್ನು ಪೋಲೆಂಡ್ ದೇಶದ ಪ್ರಧಾನಮಂತ್ರಿ ಅವರಿಗೂ ಕೂಡ ಜಾಗತಿಕ ಶ್ರೇಣಿಯಲ್ಲಿ 4ನೇ ಸ್ಥಾನ ಲಭ್ಯವಾಗಿದೆ. 50% ಅಂಕೆಗಳು ಅವರಿಗೆ ಸಿಕ್ಕಿದೆ. ಬ್ರೆಜಿಲ್ ಅಧ್ಯಕ್ಷರಾಗಿರುವಂತಹ ಲೂಯು ಅವರಿಗೂ ಕೂಡ 5ನೇ ಸ್ಥಾನ ಲಭ್ಯವಾಗಿದೆ. ಅವರಿಗೆ 47% ಅಂಕಗಳು ಸಿಕ್ಕಿದೆ. ಆಸ್ಟ್ರೇಲಿಯಾದ ಪ್ರೀಮಿಯರ್ ಆಂಥೋನಿ ಅವರಿಗೆ ನಂತರದ ಸ್ಥಾನ ಸಿಕ್ಕಿದೆ. 45% ಅನುಮೋದನಾ ಸಂಖ್ಯೆಗಳು ಸಿಕ್ಕಿದೆ. ಇನ್ನು ಈ ಸಮೀಕ್ಷೆ ಪದ್ಧತಿ ಮಾದರಿಗಳನ್ನ ಸಂಗ್ರಹಿಸಿದ ರೀತಿ ನೀತಿಗಳ ಕುರಿತಾಗಿ ವೈಜ್ಞಾನಿಕ ಅಂಕಿ ಅಂಶಗಳನ್ನ ಸರ್ವೆ ಸಂಸ್ಥೆ ಬಹಿರಂಗವನ್ನ ಮಾಡಿದೆ. ಪ್ರತಿ ದೇಶದ ವಯಸ್ಕ ಸಮುದಾಯದ ಮತದಾನದ ಮಾದರಿಗಳ ಸರಾಸರಿಯನ್ನ ಆಯ್ಕೆ ಮಾಡಿರುವುದಾಗಿ ತಿಳಿಸಿದೆ. ಸಾಮಾಜಿಕ, ಆರ್ಥಿಕ ಹಾಗೂ ಭೌಗೋಳಿಕ ವೈವಿಧ್ಯತೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಕಾರ್ಯವನ್ನ ಈ ಸಂಸ್ಥೆ ಮಾಡಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದೆ. ಭಾರತ ಹಾಗೂ ಪ್ರಧಾನಿ ಮೋದಿ ಅವರ ವರ್ಚಸ್ಸು ವೃದ್ಧಿ ಕಳೆದ 9 ವರ್ಷಗಳಿಂದ ಭಾರತದ ಪ್ರಧಾನ ಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರೇ ವಿಶ್ವದಲ್ಲಿ ಅತಿ ಜನಪ್ರಿಯ ನಾಯಕರು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಇತ್ತೀಚೆಗೆ G20 ಶೃಂಗಸಭೆ ರಷ್ಯಾ ಉಕ್ರೇನ್ ಸಮರದ ವೇಳೆ ಇದು ಯುದ್ಧದ ಸಮಯವಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನ ನೀಡಿದ್ರು. ನ್ಯಾಟೋ ರಾಷ್ಟ್ರಗಳನ್ನ ಎದುರು ಹಾಕೊಂಡು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಿ ಭಾರತದ ಆರ್ಥಿಕತೆ ವಿಶ್ವದಲ್ಲೇ 5ನೇ ಸ್ಥಾನಕ್ಕೆ ಏರಿತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕೂಡ ಭಾರತಕ್ಕೆ ಸ್ಥಾನ ನೀಡಲು ಹಕ್ಕೊತ್ತಾಯವನ್ನ ನೀಡುವಂತೆ ಅಥವಾ ಹಕ್ಕೊತ್ತಾಯ ಸೇರಿದಂತೆ ಹಲವು ಕಾರಣಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಗಮನವನ್ನ ಸೆಳೆದಿದೆ. ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವದಲ್ಲಿ ನಂಬರ್ 1 ಜನಪ್ರಿಯ ನಾಯಕರು ನಮ್ಮ ನರೇಂದ್ರ ಮೋದಿ ಅವರು. ನಮ್ಮ ನರೇಂದ್ರ ಮೋದಿ ಅವರು ಅಂತ ಯಾಕೆ ಸೇರಿಸ್ತಿದ್ದೀನಿ ಅಂತಂದ್ರೆ ಅದು ಭಾರತದಲ್ಲಿರುವವರು, ಭಾರತೀಯರು ನಂಬರ್ 1 ಅಂತಂದ್ರೆ ಅದು ನಿಜಕ್ಕೂ ಖುಷಿ ಪಡುವಂತಹ ವಿಚಾರವಾಗಿದೆ. ತದನಂತರ ಮೆಕ್ಸಿಕೋ ಬರುತ್ತೆ, ತದನಂತರ ಆಯ್ಕೆಗಳು ಹಾಗೆ ಹೋಗುತ್ತೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ 78% ನಷ್ಟು ಮತಗಳು ಸಿಕ್ಕಿದೆ. ಜನಪ್ರಿಯ ನಾಯಕರು 78% ನಷ್ಟು. ಹಾಗೆ ಮೆಕ್ಸಿಕೋದವರಿಗೆ 68, 65 ಈ ಲೆವೆಲ್ ಅಲ್ಲಿ ಮೆಕ್ಸಿಕೋದವರು ಇದ್ದಾರೆ. ನಂಬರ್ 1 ಹಾಗೆ ನಂಬರ್ 2 ಇದಕ್ಕೆ ವ್ಯತ್ಯಾಸ ಎಷ್ಟಿದೆ ನೀವೇ ನೋಡಿ. ಇದೆಷ್ಟೋ ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.